ಅತ್ಯಂತ ಫರ್ಟೈಲ್ ಲ್ಯಾಂಡ್ಸ್ ಪಾಕಿಸ್ತಾನಕ್ಕೆ ಹೋಗಿದೆ. ಅತ್ಯಂತ 3 ಪ್ರಮುಖವಾದ ನದಿಗಳು ನಮ್ಮಲ್ಲಿ, ಅದು ಈಸ್ಟ್ ಪಾಕಿಸ್ತಾನ ಮತ್ತು ವೆಸ್ಟ್ ಪಾಕಿಸ್ತಾನ ಎರಡರನ್ನು ನೀವು ನೋಡಿ. ಪಾಕಿಸ್ತಾನಕ್ಕೆ ಹೋಯ್ತು. ಫರ್ಟೈಲ್ ಲ್ಯಾಂಡ್ಸ್ ಇದೆ ಅಂತಂದ್ರೆ ಅದು ಬಾಂಗ್ಲಾದೇಶ. ಭುಟ್ಟೋ ಸೋಲ್ತಾನೆ, ಮುಜಿಬುರ್ ರೆಹಮಾನ್ ಅನ್ಡಿವೈಡೆಡ್ ಪಾಕಿಸ್ತಾನದ ಪ್ರಧಾನಿ ಆಗ್ಬೇಕಿತ್ತು. ಒಂದು ಅನುಕೂಲತೆ ಇರುವಂತಹ ಪ್ರದೇಶ ಇಲ್ಲಿ ಭೂಲೋಕದಲ್ಲಿ ಎಲ್ಲಿಯೂ ಇಲ್ಲ. ಈಸ್ಟ್ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನದ ಪ್ರತ್ಯೇಕಗೊಳ್ಳುತ್ತೆ. ಶೇಖ್ ಮುಜಿಬುರ್ ರೆಹಮಾನ್ ನಿಜವಾಗಿ ಒಂದು ಮಹಾನ್ ನೇತಾರರಾಗಿದ್ದಾರೆ. ಸುಮಾರು 1/3 ಪಾಪ್ಯುಲೇಷನ್ ಹಿಂದೂಗಳಂತಿತ್ತು. ಈ ಪ್ರತ್ಯೇಕ ಬಾಂಗ್ಲಾದೇಶದ ಬಗ್ಗೆ ಹೋರಾಟವನ್ನು ಪ್ರಾರಂಭಿಸಿದೆ. ಇಂದು ಬಾಂಗ್ಲಾದೇಶದಲ್ಲಿ ಇರುವಂತಹ ಹಿಂದೂಗಳ ಪರಿಸ್ಥಿತಿಯ ಬಗ್ಗೆ ನಾವೆಲ್ಲರೂ ಆತಂಕಕ್ಕೆ ಒಳಗಾಗಿದ್ದೇವೆ. ಪ್ರಪ್ರಥಮವಾಗಿ ಈ ರೀತಿಯ ಪರಿಸ್ಥಿತಿ ಉದ್ಭವವಾಗಲಿಕ್ಕೆ ಒಂದು ಚಾರಿತ್ರಿಕ ಹಿನ್ನೆಲೆ ಇದೆ. ನಮ್ಮ ಭಾರತ ಪಾರ್ಟಿಷನ್ ಆದಾಗ ಇಡೀ ಅನ್ಡಿವೈಡೆಡ್ ಒಂದು ನೇಷನ್ ಏನಿತ್ತು, ಮೂಲ ಭರತ ಖಂಡ, ಅತ್ಯಂತ ಫರ್ಟೈಲ್ ಲ್ಯಾಂಡ್ಸ್ ಪಾಕಿಸ್ತಾನಕ್ಕೆ ಹೋಗಿದೆ. ಅದು ಈಸ್ಟ್ ಪಾಕಿಸ್ತಾನ ಮತ್ತು ವೆಸ್ಟ್ ಪಾಕಿಸ್ತಾನ ಎರಡರನ್ನು ನೀವು ನೋಡಿ. ಅತ್ಯಂತ 3 ಪ್ರಮುಖವಾದ ನದಿಗಳು ನಮ್ಮಲ್ಲಿ, ಒಂದು ಸಿಂಧು, ಒಂದು ಗಂಗಾ ನದಿ, ಇನ್ನೊಂದು ಬ್ರಹ್ಮಪುತ್ರ. ಸಿಂಧು ನದಿಯ ಮುಖಜ ಭೂಮಿಗಳು ಹೆಚ್ಚಿನ ಪಾಲು ಪಾಕಿಸ್ತಾನಕ್ಕೆ ಹೋಯಿತು. ಗಂಗಾ ನದಿಯಲ್ಲಿ ಪೂರ್ಣ ರೂಪದಲ್ಲಿ ಹರಿದು ಸಮುದ್ರಕ್ಕೆ ಸೇರುವಂತಹ ಭಾಗ ಅದು ಬಾಂಗ್ಲಾಕ್ಕೆ ಅಂದರೆ ಈಸ್ಟ್ ಪಾಕಿಸ್ತಾನಕ್ಕೆ ಸೇರಿತು. ಬ್ರಹ್ಮಪುತ್ರ ನದಿಯ ಸಮುದ್ರ ಸೇರುವ ಭಾಗವನ್ನು ಬಾಂಗ್ಲಾಕ್ಕೆ ಸೇರಿತು. ಇನ್ನು ಮೇಘನಾ ನದಿ ಅಂತ ಇನ್ನೊಂದು ನದಿ ಇದೆ, ಅದು ಸಮೇತ ಭಾರತದಲ್ಲಿ ಹುಟ್ಟಿ ಕಡೆಗೆ ಬಾಂಗ್ಲಾದಲ್ಲಿ ಸಮುದ್ರವನ್ನು ಸೇರುವಂತಹ ಒಂದು ಜಿಯೋಗ್ರಾಫಿಕಲ್ ಲೊಕೇಶನ್ ಅಲ್ಲಿ ಇದೆ. ಇಡೀ ಜಗತ್ತಲ್ಲಿ ಯಾವ್ದಾದ್ರು ಒಂದು ರಾಷ್ಟ್ರದಲ್ಲಿ ಇಂಚು ಫರ್ಟೈಲ್ ಲ್ಯಾಂಡ್ಸ್ ಇದೆ ಅಂತಂದ್ರೆ ಅದು ಬಾಂಗ್ಲಾದಲ್ಲಿ. ಅಷ್ಟು ಒಳ್ಳೆಯ ಭೂಪ್ರದೇಶ, ಅಷ್ಟು ನೀರಾವರಿಯ ಒಂದು ಅನುಕೂಲತೆ ಇರುವಂತಹ ಪ್ರದೇಶ ಇಲ್ಲಿ ಭೂಲೋಕದಲ್ಲಿ ಎಲ್ಲಿಯೂ ಇಲ್ಲ. ಅಂತಹ ಒಳ್ಳೆ ಒಂದು ಪ್ರದೇಶ. ಈ ಒಂದು ಭೂಭಾಗವನ್ನ ಇದರ ಡಿವಿಷನ್ಗೆ ನಮಗೆ ಪ್ರೀ ಇಂಡಿಪೆಂಡೆನ್ಸ್ ಡೇಸಲ್ಲಿ ಇದನ್ನ ಬ್ರಿಟಿಷರು ಡಿವೈಡ್ ಮಾಡಬೇಕು ಅಂತ ಹೇಳುವಂತಹ ಹುನ್ನಾರ ಮಾಡಿದ್ದರ ವಿಷಯ ಅಲ್ಲ, ನಾವು ಚರಿತ್ರೆಯಿಂದ ಓದ್ತಾ ಇದ್ದೇವೆ. ಇನ್ನು ಭಾರತ ಪಾಕಿಸ್ತಾನ ಪಾರ್ಟಿಷನ್ ಆದಾಗ ಈಸ್ಟ್ ವೆಸ್ಟ್ ಎರಡೂ ಒಂದೇ ಪಾಕಿಸ್ತಾನ ಇತ್ತು. 1969-70ರಲ್ಲಿ ಅಲ್ಲಿ ಎಲೆಕ್ಷನ್ ನಡೀತದೆ. ಆವಾಗ ಶೇಖ್ ಮುಜಿಬುರ್ ರೆಹಮಾನ್ ಅವಾಮಿ ಲೀಗ್ ಪಾಕಿಸ್ತಾನದಲ್ಲಿ ಮೆಜಾರಿಟಿ ಪಡ್ಕೊಳ್ಳುತ್ತೆ. ಅಂದರೆ ಭುಟ್ಟೋ ಸೋಲ್ತಾನೆ, ಮುಜಿಬುರ್ ರೆಹಮಾನ್ ಅನ್ಡಿವೈಡೆಡ್ ಪಾಕಿಸ್ತಾನದ ಪ್ರಧಾನಿ ಆಗಬೇಕಿತ್ತು. ಅದನ್ನ ಅವಾಗ ವೆಸ್ಟ್ ಪಾಕಿಸ್ತಾನದವರು ಒಪ್ಕೊಳ್ಳೋದಿಲ್ಲ. ಅಲ್ಲಿಂದ ಈ ಈಸ್ಟ್ ಪಾಕಿಸ್ತಾನವನ್ನ ಪ್ರತ್ಯೇಕ ಮಾಡಬೇಕು ಅಂತ ಹೇಳುವ ಹೋರಾಟ ಪ್ರಾರಂಭ ಆಗುತ್ತೆ. ನಮಗೆಲ್ಲ ಗೊತ್ತಿದೆ, ಜನವರಿ 1971ರಲ್ಲಿ ಭಾರತದ ಮಿಲಿಟರಿ ಇಂಟರ್ವೆನ್ಷನ್ ಇಂದಾಗಿ ಈಸ್ಟ್ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನದಿಂದ ಪ್ರತ್ಯೇಕಗೊಳ್ಳುತ್ತೆ. ಬಾಂಗ್ಲಾ ಅಂತ ಹೇಳ್ತಕ್ಕಂಥ ಒಂದು ಹೊಸ ರಾಷ್ಟ್ರ ಉಗಮ ಆಗುತ್ತೆ. ಈ ಶೇಖ್ ಮುಜಿಬುರ್ ರೆಹಮಾನ್ ನಿಜವಾಗಿ ಒಂದು ಮಹಾನ್ ನೇತಾರರಾಗಿದ್ದರು. ಅವರು ಗೋಪಾಲ್ಗಂಜ್ ಅಂತ ಹೇಳುವಂತಹ ಇಂದಿನ ಬಾಂಗ್ಲಾ ದೇಶದ ಒಳಗಿನ ಪ್ರದೇಶದಿಂದ ಬಂದವರಾಗಿದ್ದರು. ಈ ಗೋಪಾಲ್ಗಂಜ್ ಮಿಕ್ಸೆಡ್ ಪಾಪ್ಯುಲೇಷನ್ನ ಜಾಗ. ಬಾಂಗ್ಲಾದಲ್ಲಿ ಹಿಂದೂಗಳು ಇಂದಿರತಕ್ಕಂಥದ್ದು 5%, 4ರಿಂದ 5% ಜನ ಇದ್ದಾರೆ. ಬಹುಶಃ 1970ರ ಇಸವಿಲಿ ಇನ್ನು ಸ್ವಲ್ಪ ಜಾಸ್ತಿ ಇದ್ದಿರಬಹುದು. ಆದರೆ ಗೋಪಾಲ್ಗಂಜಲ್ಲಿ ಸುಮಾರು 1/3 ಪಾಪ್ಯುಲೇಷನ್ ಹಿಂದೂಗಳದ್ದಿತ್ತು. ಅಂದರೆ ಆ ಹಿಂದೂ ಸಂಸ್ಕೃತಿ ಇತ್ತಲ್ಲ, ಅಲ್ಲಿ ಭೂಭಾಗದ ಮುಸಲ್ಮಾನರಿಗೂ ಬಹಳಷ್ಟು ಅದರ ಒಟ್ಟಿಗೆ ಒಂದು ಒಡನಾಟ ಇವೆಲ್ಲವೂ ಇತ್ತು. ಆ ಒಂದು ಬ್ಯಾಕ್ಗ್ರೌಂಡಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಬೆಳೆದು ಬಂದಿದ್ದರು. ಇಂಡಿಪೆಂಡೆಂಟ್ ಥಿಂಕಿಂಗು ಇತ್ತು. ಆ ಇಸ್ಲಾಮಿನ ಫೆನಟಿಸಮ್ ಅವರಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ಅವರು ಈ ಪ್ರತ್ಯೇಕ ಬಾಂಗ್ಲಾದೇಶದ ಬಗ್ಗೆ ಹೋರಾಟವನ್ನು ಪ್ರಾರಂಭಿಸಿದರು. ಅವರ ಧ್ಯೇಯ ಉದ್ದೇಶಗಳು ಎಲ್ಲವನ್ನು ನಾವು ನೋಡಿದ್ರೆ ಅಲ್ಲಿ ಎಲ್ಲಿಯೂ ಒಂದು ಇಸ್ಲಾಮಿಕ್ ಸ್ಟೇಟ್ ಮಾಡಬೇಕು ಅಂತ ಹೇಳುವಂತಹ ಉದ್ದೇಶ ಅವರಿಗೆ ಇದ್ದಾಗೆ ನಮಗೆ ಕಾಣೋದಿಲ್ಲ. ಭಾಷೆನೂ ಇಸ್ಲಾಮಿಕ್ ಅರೇಬಿಕ್ ಭಾಷೆ ಅಲ್ಲ, ಆ ಬಂಗಾಳಿ ಭಾಷೆಗೆ ಅವರು ಒತ್ತು ಕೊಟ್ಟಿದ್ದರು. ವಿಚಾರಗಳು ಎಲ್ಲವೂ ಒಂದು ರೀತಿಯಲ್ಲಿ ಅದೊಂದು ಸೆಕ್ಯುಲರ್ ಕಾನ್ಸೆಪ್ಟ್ ಅದಲ್ಲಿತ್ತು. ಆದರೆ ಇಲ್ಲಿ ಬಹಳ ನಾವು ನೋಡಬೇಕಾದ್ದೇನಂತಂದ್ರೆ, ಈ ಬಾಂಗ್ಲಾದ ದೇಶದ ಆರ್ಮಿ ಇದೆಯಲ್ಲ, ಅದು ಯಾವ ರೀತಿ ರೂಪುಗೊಳ್ತು ಅಂತ. ಸಾಕಷ್ಟು ಜನರಲ್ಗಳು ಪಾಕಿಸ್ತಾನದಲ್ಲಿದ್ದವರು, ಅಂದರೆ ಒರಿಜಿನಲಿ ಬಾಂಗ್ಲಾದವರು ಬಾಂಗ್ಲಾಕ್ಕೆ ಬಂದರು. 2 ರೀತಿಯ ಮಿಲಿಟರಿ ಗ್ರೂಪ್ ಆಯಿತು. ಒಂದು ಗ್ರೂಪ್ನಲ್ಲಿ ಈ ಬಾಂಗ್ಲಾ ವಿಮೋಚನೆಯ ಚಳವಳಿಯಲ್ಲಿ ಭಾಗವಹಿಸಿದಂತಹ ಮಿಲಿಟರಿ ಆಫೀಸರ್ಗಳು, ಇನ್ನೊಂದು ಪಾಕಿಸ್ತಾನದಲ್ಲಿ ಬಾಂಗ್ಲಾ ರೂಪುಗೊಂಡ ನಂತರ ಪಾಕಿಸ್ತಾನದಿಂದ ಬಂದು ಆರ್ಮಿಯಲ್ಲಿ ಸೇರಿಕೊಂಡು ಶೇಖ್ ಮುಜಿಬುರ್ ರೆಹಮಾನ್ ಅವರ 1975ರಲ್ಲಿ ಅವರದ್ದು ಕೊಲೆ ಆಗುತ್ತೆ. ಅವರ ಮಗಳು ಶೇಖ್ ಹಸೀನಾ ಆ ಒಂದು ಮ್ಯೂಟಿನಿಯಲ್ಲಿ ತಪ್ಪಿಸ್ಕೊಳ್ತಾರೆ ಅದೃಷ್ಟವಶಾತ್. ಇಲ್ಲದಿದ್ರೆ ಬಹುಶಃ ಇಡೀ ಫ್ಯಾಮಿಲಿಯನ್ನು ಮುಗಿಸುವಂಥ ತೊಂದರೆ ಇತ್ತು. ಇದರ ಹಿಂದೆ ಇದ್ದಂಥ ವ್ಯಕ್ತಿಗಳು ಯಾರಂದರೆ ಈ ಮಿಲಿಟರಿಯವರೇ. ಯಾರು ಪಾಕಿಸ್ತಾನದಲ್ಲಿ ಇದ್ದು ನಂತರ ಬಾಂಗ್ಲಾಕ್ಕೆ ಬಂದು ಇಲ್ಲಿ ಮಿಲಿಟರಿ ಇದರಲ್ಲಿ ಪೊಸಿಷನ್ ತಗೊಂಡಿದ್ರು, ಅವರೇ ಅಸಾಸಿನೇಷನ್ ಹಿಂದೆ ಇದ್ದಿದ್ದು. ಆ ನಂತರದ ದಿನಗಳಲ್ಲಿ ಮುಜಿಬುರ್ ರೆಹಮಾನ್ ಅಂತ ಅನ್ನುವರು 1980ರ ಆಸುಪಾಸಿಗೆ ಅವರು ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ. ಈ ಜಿಯಾವುರ್ ರೆಹಮಾನ್ ಅವರು ಸಮೇತ ಮಿಲಿಟರಿಯಲ್ಲೇ ಇದ್ದವರು. ಆದರೆ ಅವರು
ಈ ವಾಸ್ ಆಲ್ಸೋ ನಾಟ್ ಎ ಫೆನೆಟಿಕ್ ಲೀಡರ್. ಇಲ್ಲಿ ಶೇಖ್ ಮುಜಿಬುರ್ ರೆಹಮಾನಿಗೂ ಮತ್ತು ಇವರಿಗೆ ಈ ರೆಹಮಾನ್ ಅವರಿಗೂ ಇದ್ದಂತಹ ವ್ಯತ್ಯಾಸ ಏನಂತಂದರೆ, ಅವಾಮಿ ಲೀಗು ಅದು ರಷ್ಯಾ ಭಾರತದ ಬಗ್ಗೆ ಬಹಳ ಒಲುಮೆ ಇದ್ದಂತಹ ಪಕ್ಷವಾಗಿತ್ತು. ಈ ಮುಜಿಬುರ್ ರೆಹಮಾನ್ ಇದ್ದಾರಲ್ಲ, ಅವರು ಅಮೆರಿಕ, ಚೈನಾ ಅದರ ಸಾಮೀಪ್ಯಕ್ಕೆ ಬಂದರು. ಅವಾಗ ಏನಾಯ್ತು, ಅವರ ವಿರುದ್ಧವಾಗಿ ಈ ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ದಂತಹ ಈ ಮಿಲಿಟರಿ ಆಫೀಸರ್ಗಳು ರೆಬೆಲ್ ಆದರು. ಚಿತ್ತಗಾಂಗ್ನಲ್ಲಿ ಅವರ ಪಾರ್ಟಿಯ ಅಂತಃಕಲವನ್ನ ಶಮನ ಮಾಡಲಿಕ್ಕೆ ಸೇರಿದಂತಹ ಒಂದು ಸಭೆಯಲ್ಲಿ ಅವರನ್ನ ಅಸಾಸಿನೇಟ್ ಮಾಡಲಾಯಿತು. ಆಮೇಲೆ ನಮಗೆಲ್ಲ ಗೊತ್ತಿದೆ, ಮುಂದಿನ ದಿನಗಳಲ್ಲಿ ಖಾಲಿದ್ ಜಿಯಾ ಅವರ ಹೆಂಡತಿ 1991ರಲ್ಲಿ ಮತ್ತೆ ಪ್ರಧಾನಿ ಆಗ್ತಾರೆ. ಮುಂದೆ ಅವಾಮಿ ಲೀಗಿನಿಂದ ಶೇಖ್ ಹಸೀನಾ, ಖಾಲಿದ್ ಜಿಯಾ ಇವರ ಮಧ್ಯದಲ್ಲಿ ಈ ರಾಷ್ಟ್ರದ ಲೀಡರ್ಶಿಪ್ ಎಕ್ಸ್ಚೇಂಜ್ ಆಗ್ತಾ ಇರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನ ಮೂಲದ ಜಮಾತಿ ಇಸ್ಲಾಂ ನಿಧಾನಕ್ಕೆ ತನ್ನ ಸಂಘಟನೆಯನ್ನು ಬಲಗೊಳಿಸ್ತಾ ಹೋಗ್ತಾರೆ. ಈ ಜಮಾತಿ ಪಾರ್ಟಿ ಇದೆಯಲ್ಲ, ಅವರು ಪ್ರಾರಂಭದಿಂದಲೂ ಇಸ್ಲಾಮಿಕ್ ಕಾನ್ಸೆಪ್ಟ್ಸ್ ಏನಿದೆ ಅದನ್ನು ಮುಂದೆ ಇಟ್ಟುಕೊಂಡೇ ಅವರ ಹೋರಾಟ ಪ್ರಾರಂಭಿಸಿದರು. ಬಂಗಾಳಿಗಳ ಮೂಲ ಲಿಬರಲ್ ಕಾನ್ಸೆಪ್ಟ್ಗೆ ವಿರುದ್ಧವಾಗಿ, ಬಂಗಾಳಿಗಳು ಅವರು ಮುಸಲ್ಮಾನರು ಇರಲಿ ಅಥವಾ ಹಿಂದೂಗಳಿರಲಿ, ಸ್ವಲ್ಪ ಬಂಗಾಳಿಗಳು ಅಂತ ಹೇಳ್ತಕ್ಕಂಥ ಒಂದು ಅಭಿಮಾನ ಅವರಲ್ಲಿ ಇರ್ತಾ ಇತ್ತು. ಆ ಅಭಿಮಾನವನ್ನು ಮೀರಿ ಇಸ್ಲಾಮಿಕ್ ಕಾನ್ಸೆಪ್ಟನ್ನು ಈ ಜಮಾತಿ ಇಸ್ಲಾಮು ಆಳವಾಗಿ ಅಲ್ಲಿ ಬೇರೂರಿಸಲಿಕ್ಕೆ ಪ್ರಯತ್ನ ಮಾಡ್ತು. ಇದಕ್ಕೆ ಸಂಪೂರ್ಣ ಇಸ್ಲಾಮಿಕ್ ಕಂಟ್ರೀಸ್ ಇದೆಯಲ್ಲ, ಅದರ ಹಿಂದೆ ನಿಂತ್ಕೊಂಡು ಇವತ್ತು ಅದರ ವಿಷಯ ನಾವು ಕೂಲಂಕಷವಾಗಿ ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ.